ಭಾಗ್ಯಮ್ಮ ನೀರು ಐಕ್ಯಮ್ಮಕ್ಕೆ ಹೋಗ್ಯವಳಿ ಬತ್ತಿರಂಗೆ ಇದ್ದಾನೆ ಇತ್ಲಾಗೆ ಬತ್ತಾನೆ ಸುಮ್ಮನೆ ಮಂತಕ್ಕೆ ಹೋಗಿ ಕುಕ್ಕಂತೀನಿ ನಾನು ಸುಮ್ಮನೆ ನಾನು ಹೊಲ್ದ ಕಡೆಗೆ ಹೋಗ್ತೀನಿ ಹೊಲ್ತಕ್ಕೆ ಹೋಗಿ ಸುಮ್ಮನೆ ಅಲ್ಲೆಲ್ಲ ನಾನು ಕುಕ್ಕಂತೀನಿ ನಮ್ಮ ಅಯ್ಯಪ್ಪ ಹೇಳಿ ಹೋಗೋದು ಬೇಡ ಕಣಪ್ಪ ಬೈಗಾಗತ್ತಕ್ಕನ ಅಂತ ಹೇಳಿ ಅಲ್ಲೇ ಕುಕ್ಕಂತೀನಿ ಬಂದ್ರೆ ತಾಲ್ ತಿಂತಾನೆ ಉಂಟಾಗ ಯಾರು ಹಂಗೆ ಯಮ್ಮ ನನಗೆ ದುಡ್ಡು ಬೇಕು ಅಂತಾನೆ ಒಟ್ಟು ಯಾವಳು ಹುಡ್ಕಾಡಿ ಸುಮ್ಮನೆ ಹೋಗ್ತಾನೆ ಅವನೆಲ್ಲ ಇವನ್ನ ಏನೋ ನಾನು ಮಾತಾಡ್ತಿದ್ರದೈತಿ ಅವ್ನು ನನ್ನ ಮೇಲೆ ಎಷ್ಟಿದ್ದು ಮಾಡ್ದ ಹುಡ್ಕಾಡ್ಲೇಳು ತಿರ್ಗಿ ದುಡ್ಡು ಕೊಡು ಅಂತ ಹೇಳಿ ನಾನು ಏನಿಲ್ಲ ಹಂಗೆ ಹಿಂಗೆ ಅಂತೇಳಿ ಏನಾನ ಮಾಡಿ ದುಡ್ಡು ಕಿತ್ಕೊಂಬಕ್ಕೆ ನೋಡ್ತಾನೆ ಯಾಕೆ ಬೇಕು ಊಟನು ಇಲ್ಲಿ ಊರಾಗ ಇರೋದು ಬೇಡ ಸುಮ್ಮನೆ ಮಾಯಪ್ಪ ಅಂತಕ್ಕೆ ಹೊಲ್ತಕ್ಕೆ ಹೋಗ್ಬಿಡ್ತೀನಿ. ಇಲ್ಲೇ ಕುಕ್ಕಂಡಿ ತಮ್ಮಯ್ಯ ಎಲ್ಲಿ ಗೊತ್ತತ್ತು ಕೇಳೋಣ ಅಂತಂದರೆ ನಾನೇ ಹೋಗಿ ಕೇಳ್ತಿದ್ದೆ ಇವತ್ತು ದುಡ್ಡು ಬರಬೇಕಲ್ಲ ಹೆಂಗೂ ಕೇಳೋಣ ಏನು ನಾನೇನೇನು ಸಾವ್ಕಮ್ಮಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ ಅಮ್ಮನೂ ಸೈನ್ ಹಾಕ್ಬೇಕಲ್ಲ ಹೋಗಿ ಅಮ್ಮನ ಕೇಳ್ಬೇಕು ಇವಾಗ ಮಂತಾಗ ಏನಾನ ಐತೇನ ನೋಡೋಣ ಅಲ್ಲೆಲ್ಲ ನೋಡಿದೆ ಅಲ್ಲೂ ಎಲ್ಲೂ ಇಲ್ಲ ಕೆಂಚಜ್ಜಿರ ಮಂತಾಗೂ ಇರಲಿಲ್ಲ ಬಗ್ಗೆ ಕಯ್ಯ ನಮ್ಮ ಅಮ್ಮ ಏನಾನ ಬಂದಿತ್ತೆ ನಿಮ್ಮ ಮನೆ ತಕ್ಕೆ ಈಗ ಇಲ್ಲಿ ನೆಳ್ಳ ಕೂಕೊಂಡಿತ್ತಪ್ಪ ಎದ್ದೋತ್ ಮನೆ ಕಡೆಗೆ ಹೋಗ್ತೀನಿ ಅಂತ ಹೇಳಿ ಎಲ್ಗೋತಪ್ಪ ಗೊತ್ತಿಲ್ಲ ನಾನು ನೀರು ಒಯ್ಕೋಬೇಕಾಯ್ತು ವಾರಲ್ಲ ಅದಕ್ಕೆ ನಾನು ಸ್ನಾನ ಮಾಡೋಣ ಅಂತ ಹೇಳಿ ಅದಕ್ಕೆ ನಾನು ಅದೇ ಹೋದೆ ನಾನು ನೋಡಲಿಲ್ಲಪ್ಪ ಹತ್ತೋತಮ್ಮ ಅಂತಕ್ಕೆ ನಾನು ಹೋಗಿರ್ಬೇಕೇನು ನೋಡೋವು. ಅಯ್ಯೋ ಇವಾಗ ಹೆಂಗಪ್ಪ ಅಂತಕ್ಕೆ ಹೋಗೋದು ಮನೆ ತಕ್ಕ ಹೋಗಲ್ಕಂಡು ಬಗ್ಗೆ ಕಯ್ಯ ನೀನೇ ಹೋಗ್ತೀಯೇ ಅದೆಲ್ಲ ನಿಮ್ಮ ವರ್ಷ ಬಂದವನೇ ಕರಿತಾ ಇದ್ದಾನೆ ಅಂತ ಕರ್ಕೊಂಬತ್ತೀಯ ಇಲ್ಲಿಗೆ ನಮ್ಮ ಅಮ್ಮನ ಹೋಗಿ ಕರ್ಕೊಂಬರಾಗಕ್ಕ ನಾನು ದೇವ್ರಿಗೆ ಹೋಗ್ಬೇಕಣಪ್ಪ ಅದಕ್ಕೆ ನಾನು ವಾರೆಲ್ಲ ಮಾಡಿ ನೀರು ಒಯ್ಕೊಂಡು ದೇವ್ರಿಗೆ ಹೋಗ್ಬೇಕು ಇವತ್ತು ಮಂಗಳವಾರಲ್ಲ ನಾನು ಮಾರಮ್ಮಗೂ ಕರಿಯಮ್ಮಗೂ ಪೂಜೆ ಮಾಡಿಸಿ ಬರಬೇಕು ಅದಕ್ಕೆ ನಾನು ದೇವ್ರಿಗೆ ಹೋಗ್ತಾ ಇದ್ದೀನಿ ಅದಕ್ಕೆ ನಾನು ಹೋಗಲ್ಲ ಕಣಪ್ಪ ನಾನು ದೇವ್ರಿಗೆ ಹೋಗ್ಬೇಕು. ಅಲ್ಲೇ ಹೋಗ್ತಾ ಇದೆಯಾ ಭಾಗ್ಯಕಯ್ಯ? ಹೋಗ್ತೀನಪ್ಪ ಇಲ್ಲಿ ಕಾಯಿಸ್ಕೊ ಬರಬೇಕು ತಿಪ್ಪಣ್ಣಿಲಿ ಕೂಕೊಂಡಿತ್ತು ಕಾಯಿಸಲು ಕೊಡಕ್ಕೆ ಕೊಟ್ಟಿದ್ದೆ ಸೋಲಿತೈತೆ ಅದಕ್ಕೆ ಕಾಯಿಸ್ಕೊಂಡು ಹೋಗ್ತೀನಿ ಹೋಗಲ್ಲ ಕಣಪ್ಪ ನಾನು ಯಾರ ಮಂತಕ್ಕೂ ಹೋಗಲ್ಲ ಇವಾಗ. ಇದೊಳ್ಳೆ ಸವಾಸ ಆತಲ್ಲಪ್ಪ ಇವಾಗ ನಮ್ಮ ಅಮ್ಮ ಇನ್ನು ಹೆಂಗೆ ಮಂತಕ್ಕೆ ಹೋಗ್ಬೇಕು ಏನು ಹೋಗೋಕ್ಕಾಗುತ್ತೆ ಏನು ದುಡ್ಡು ಬೇಕಲ್ಲ ಹೋಗ್ಲೇಬೇಕು ಏನೇನು ನಾನೇನೇನು ಬೇರೆ ಮನೆಗೆ ಹೋಗ್ತಿಲ್ಲ ಹೇಳಿ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟೇ ಹೋಗ್ತೀನಿ. ಅಯ್ಯಪ್ಪ ಏನಂತಾರೋ ಏನೋ ಇವನಾಗ್ಲೆಲ್ಲ ಹೋಗ್ತಾನೆ ಬರಲ್ಲ ಅಂತಾನೆ ಬರ್ತಾನೆ ಬರಲ್ಲ ಅಂತಾನೆ ಬರ್ತಾನೆ ಅಂತ ಹೇಳಿ ನಾನು ಎಷ್ಟು ಸದ್ರ ತಗೊಂತಾರೋ ಏನೋ ಏನು ಮಾಡೋಕ್ಕಾಗಲ್ಲ ಹೋಗ್ಲೇಬೇಕು ಹೆಂಗೆ ಹೋಗೋಣ ಅಮ್ಮ ಏನನ್ನು ಬರುತ್ತೆ ನಾನು ನೋಡೋಣ ಅದ್ರಲ್ಲಿ ಮಾತಾಡಿಸ್ತೀನಿ. ಅಮ್ಮ ಇಮಲೇ ಐದಿಯೇ ಯಾರು ಕಾಣಿಸ್ತಿಲ್ವಲ್ಲ ಋತು ಐತೆ ಋತು ಕೂಕೊಂಡೈತೆ ನಮ್ಮ ಅಮ್ಮ ಎಲ್ಲೈತೆ ಅಮ್ಮ ಋತು ಅಜ್ಜಿ ಐತೆ ಅಜ್ಜಿ ಇದ್ರೆ ಕರಿಯಮ್ಮ ಆ ಹುಡುಗಿಗೂ ಕೇಳಿಸಲ್ಲ ಒಳಗೆ ಹೋಗ್ಬೇಕು. ಅಯ್ಯೋ ದೇವ್ರಿ ಹೆಂಗೆ ಮಾಡೋಣ ಇವಾಗ ಹೆಂಗಪ್ಪ ಹೋಗೋದು ಒಳಕ್ಕೆ ಏನು ಮಾಡೋಕ್ಕಾಗಲ್ಲ ನುಗ್ಗೋಗ್ಬಿಡ್ತೀನಿ. ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಋತು ಅಜ್ಜಿ ನೋಡ್ತೇನಪ್ಪ ಅಜ್ಜಿ ಎಲ್ಲೋಯ್ತಮ್ಮ ಅಮ್ಮ ಐದೇನಮ್ಮ ಅಮ್ಮ ಯಾಕ್ರಿ ಬಂದೆ ಇರಿ. ಅಯ್ಯೋ ಇವತ್ತಿಗೆ ನೋಡಿದ್ರೆ ನಮ್ಮ ಅಣ್ಣ ಎಂದ್ಕಣ್ತು ಅಯ್ಯೋ ಅಮ್ಮ ಎಂತ ಕರಿತಾ ಇದ್ನಲ್ಲ ಅದಕ್ಕೇನೆ ಇಲ್ಲ ನಮ್ಮ ಅಣ್ಣ ಎಂದ್ಕೊಂಡು ನಮ್ಮ ಅತ್ತಿಗೆ ಬಂದಿರ್ರಿ ಅಂತ ಹೇಳ್ತಾ ಐತಿ ಅಯ್ಯಪ್ಪ ಇವಾಗ ಅದಕ್ಕೆ ನನಗೆ ಬರ್ತಾರ ಏನೋ. ಅಮ್ಮ ಎಲ್ಲಿದೆಯಮ್ಮ ಅಮ್ಮ ರೀ ಏನಾಯ್ತು ಬಂದೆ ಅತ್ತೆ ಇಲ್ಲ ಒಂದು 5 ನಿಮಿಷ ಬಂದೆ ಅಲ್ಲಿ ನೋಡ್ರಿ ಬಂದೆ ಗ್ಯಾಸ್ ಆಫ್ ಮಾಡಿ ಬರ್ತೀನಿ. ಅಯ್ಯೋ ಯಾಕಮ್ಮ ಅಮ್ಮ ಅಂತ ಬಡ್ಕಂತ ಇದ್ದೀರಾ? ಅಮ್ಮ ಇಲ್ಲ ನೋಡ್ಲಿಲ್ಲ ಅಮ್ಮ ಅಜ್ಜಿ ಎಲ್ಲೋತು? ಅಯ್ಯೋ ಯಾಕ್ರಿ ಹಿಂಗ್ ಬಡ್ಕೊಳ್ತಾ ಇದ್ದೀರ ಆಯ್ತು ಅಯ್ಯೋ ನಾವಿದ್ದಾನೆ ಅಯ್ಯೋ ನಾನು ವರ್ಷ ಅವ್ರು ಅನ್ಕೋಬಿಟ್ಟೆ ಅಯ್ಯೋ ಇವನು ಋತು ಬರ್ಮ ಬಾ ಸ್ನಾನ ಮಾಡಿಸ್ತೀನಿ ಬಾ. ಅಮ್ಮ ಅಜ್ಜಿ ಎಲ್ಲಿ ಬಾಯಿಲಿ ನೀನು ಫಸ್ಟ್ ಬಾ ಸ್ನಾನ ಮಾಡಿಸ್ತೀನಿ ಬಾ. ಫಸ್ಟು ಸ್ನಾನ ಮಾಡ್ಕೊಂಡು ನೋಡು ಬಟ್ಟೆ ನೋಡಿ ಹೆಂಗೆ ಕೊಳೆಯಾಗಿದ್ದಾವೆ ಬರ್ಮ ಸ್ನಾನ ಮಾಡಿಸ್ತೀನಿ ಬಾ. ಅಮ್ಮ ದುಡ್ಡಿನ ಗೊತ್ತಾಗೈತೇನೋ ಅದಕ್ಕೆ ಬಂದಿದ್ದಾನೆ ಅಮ್ಮ ಅಂತ ಬಡ್ಕೊಳ್ತಾ ಇದ್ದಾನೆ. ಬಾ ಸ್ನಾನ ಮಾಡಿಸ್ತೀನಿ ಬಾ. ಹರಿಸ್ಕೊತಾ ಇದ್ದಾನೆ ಅಮ್ಮ ಅಂತ ಹೆಂಗನ ಹರಿಸ್ಕೊಂಬೆ ನಾನೇನು ಮಾತಾಡ್ಸಕ್ಕೆ ಹೋಗಲ್ಲ. ಇವತ್ತಿಗೆ ನೋಡಿದ್ರೆ ಅದೇ ಹೋಯ್ತಲ್ಲಪ್ಪ ಎಲ್ಲಿಗೆ ಹೋಯ್ತು ಅಮ್ಮ ಅಲ್ಲೆಲ್ಲ ನೋಡ್ಕೊಂಬಂದೆ ಮುಂಜಾನೆಯವ್ರ ಮಂತಾಗ ನೋಡ್ಕೊಂಬಂದೆ ಭಾಗ್ಯಂಟಿರ ಮಂತಾಗ ನೋಡ್ಕೊಂಬಂದೆ ಎಲ್ಲ ನೋಡ್ಕೊಂಬಂದೆ ಎಲ್ಲಿಗೆ ಹೋಗಿ ಕೂಕೊಂಡೈತೋ ಏನೋ ಹೋಗತ್ಲಾಗಿ ಇವಾಗ ಎಲ್ಲ ಅಂತ ಹುಡ್ಕ ನಿಮ್ಮ ಅಮ್ಮನ ಅಮ್ಮ ಏನಾರು ಮನೆ ಕೇಳೈತೇನೋ ಅಲ್ಲಿ ಹೋಗೋಕ್ಕಾಗಲ್ಲ ಇವಾಗ ಅವ್ರ ರೂಮ್ಗಳಾಗೆ ನಾನು ಮನೆ ಕೇಳೈತೋ ಏನೋ
ಅಮ್ಮ ಅಮ್ಮ ಒಯ್ದೇನಮ್ಮ ನನ್ನ ಮಗ ಯಾಕೆ ಬಂದವನಿ ಯಾಕೆ ಅಮ್ಮ ಅಮ್ಮ ಅಂತ ಕರಿತಾ ಇದ್ದಾನೆ ಇವಾಗ. ಇವನು ಮಾತಾಡಿಸ್ಲಿಲ್ಲಲ್ಲಪ್ಪ ನಮ್ಮ ಅಣ್ಣ, ಅದೇ ಹೋಗ್ತಾ ಇದ್ದಾನೆ. ಯಾಕೆ ಬಂದಿದೆಯಾ ಏನು, ಯಾಕೆ ಅಮ್ಮ ಇನ್ನು ಮಾತಾಡಿಸ್ತಾ ಇದೆಯಾ ಅಂತ ಕೇಳಲಿಲ್ವಲ್ಲ. ಇವನು ಪಾಡಿಗೆ ಇವನು ಸುಮ್ಮನೆ ಹೋಗ್ತಾ ಇದ್ದಾನೆ. ಚೈತ್ರ ಅಡುಗೆ ಆಗೈತಾ? ಹ್ಞೂ ರೀ ಬನ್ನಿರಿ, ಆಗೈತೆ, ಊಟ ಮಾಡಿ ಬನ್ನಿ. ಬೇಗ ಇಟ್ಕೊಡಮ್ಮ ಚೈತ್ರ, ಹಾಸ್ಪಿಟ್ಲ್ ಹತ್ರ ಬೇರೆ ಹೋಗ್ಬೇಕು. ಅಯ್ಯೋ ಟೆನ್ಷನ್, ಕೆಲಸದ ಬೇರೆನೆ, ಇವತ್ತು ಬೇರೆ ಡಿಸ್ಚಾರ್ಜ್ ಐತೆ. ಆಗೈತೆ ತಾನೇ, ಆಲೇ ಮುದ್ದೆ ಮಾಡಿದ್ಯಾ? ಹ್ಞೂ ರೀ ಆಗೈತೆ, ಬನ್ನಿರಿ. ನಾನು ಋತುಗೆ ಸ್ನಾನ ಮಾಡಿಸೋಣ ಅಂತ ಬಂದೆ. ಬರ್ರಿ ನೀವು ಅವಳು ಊಟ ಮಾಡಿರಿ, ಊಟ ಮಾಡಿದ್ಮೇಲೆ ಮಾಡಿಸ್ತೀನಿ. ಬರ್ರಿ ಅಡುಗೆ ಮನೆಗೆ ಬರ್ರಿ. ಅಲ್ಲ ನೋಡಿ, ಇವನು ಮಾತಾಡಿಸ್ಲಿಲ್ವಲ್ಲ ನಮ್ಮ ಅಣ್ಣಯ್ಯ. ಯಾಕೆ ಬಂದಿದೆಯಲ್ಲ ಅಂತ ಕೇಳಲಿಲ್ಲ. ನಮ್ಮನ್ನೇನು ಬೇಕಾ ಬಿಟ್ಟು ಮಾಡ್ಕೊಂಡಿದ್ದಾರೆ. ನಾವು ಅಲ್ಲಿಗೆ ಹೋಗಿರೋದಕ್ಕೆ ನಮಗಂತೂ ಬೆಲೆನೇ ಇಲ್ಲ. ಇಲ್ಲಿದ್ದಿದ್ರಿಂದ ಎಷ್ಟೋ ಒಂದಿಷ್ಟು ಬೆಲೆ ಏನಾದರೂ ಸಿಗೋದು. ಅಲ್ಲಿ ನೆಂಟ್ರೂರ್ಗೆ ಹೋಗಿರೋದ್ರಿಂದ ಇನ್ನು ನಮಗೆ ಬೆಲೆನೇ ಇಲ್ಲ. ಏನಪ್ಪ ಮಾಡೋದು, ಅಮ್ಮ ಎಲ್ಲಿ ಹೋಗೈತೆ ಅಂತ ಹುಡ್ಕೋಣ. ಅಮ್ಮ ಅಮ್ಮ ಏಮೋ ಒಯ್ದೇನಮ್ಮ, ಏಮೋ ಬೇಜಾರಾಗ್ತೈತೆ. ಯಾರೂ ಮಾತಾಡಿಸ್ಲಿಲ್ಲ, ಏನಿಲ್ಲ. ನಮ್ಮ ಅಮ್ಮ ಎದುರು ಬಂದಿದ್ರು ಸಾಕಾಯ್ತು ನನಗೆ. ನಮ್ಮ ಅಮ್ಮನ ತೆಗೆ ಕೆಲಸ ಇರೋದು, ಇವ್ರ ತೆಗೆಲ್ಲ ಏನು ಕೆಲಸ ಇಲ್ಲ. ಇವ್ರೇನು ಮಾತಾಡಿಸ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ಅಮ್ಮ ಎಮಲೇ ಎಮೋ ಎಮೋ ಒಯ್ದೇನಮ್ಮ, ಅಮ್ಮೋ ಮನಿಕೊಂಡಿರ್ಬೇಕೇನೋ ಒಂದು ಜೋರಾಗಿ ಉಳ್ಕಿರಿ ಎದ್ದಾಳತ್ತೆ. ಅಮ್ಮೋ ಅಮ್ಮ ಅಮ್ಮೋ ಅಮ್ಮೋ ಅಮ್ಮ ಐದೇನಮ್ಮ, ಅಮ್ಮೋ 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 ಅಮ್ಮೋ. ನಮ್ಮವನ್ ಕಿವೆ ಇರ್ಬೇಕಾ ಬೇಡವ? ಅಷ್ಟೊಂದಿಲ್ಲ ಒರ್ಸ್ಕೊಬಿಟ್ರೆ ಬಂದಿಲ್ಲಿ. ಅಯ್ಯೋ ಇವತ್ತಿಗೆ ಬೇರೆ ರಾಂಗ್ ಆಗ್ಬಿಡ್ತೈತೆ ಅಲೇನೆ, ಅಲ್ಲೇ ಒರೆಸ್ಕೊಂತೀಯ ಅಂತ ಹೇಳಿ. ಮನುಷ್ಯರು ಇರೋದಿಲ್ಲಿ, ಕಿವೆ ಇರಬೇಕೋ ಬೇಡವೋ? ಕಿವೆ ಡಮರ್ ಅಂತವೆ, ಒರ್ಸಾಡ್ಬೇಡ್ರಿ. ಓ ಇವತ್ತಿಗೆ ಹಂಗೆ ಹೆಂಗೆ ಆಡುತ್ತೆ. ಅಲ್ಲ ಮನ್ಕಣೈತೇನೋ ಕೇಳುತ್ತೇನೋ ಅಂತ ಹೇಳಿದ್ರೆ ಇಲ್ಲೇನೋ ಐತೇನೋ ನಮ್ಮ ರೂಮ್ನಾಗೆ. ಏಮೋ ಅಮ್ಮ ಐದೇನಮ್ಮ, ಅಮ್ಮೋ ಅಮ್ಮೋ ಅಮ್ಮ ಅಮ್ಮೋ ಅಮ್ಮ ಅಮ್ಮ. ಇವತ್ತು ಬಂದಿದ್ದಾನೆ ನೋಡ್ರಿ ನಿನ್ನ ತಮ್ಮ. ಅಮ್ಮ ಅಮ್ಮ ಅಂತ ಹುಡ್ಕಾಡ್ಕೊಂಡು, ಅಲ್ಲ ದುಡ್ಡು ಬರುತ್ತೆ ಅಂತ ಗೊತ್ತಾಗೈತೆ, ಅದಕ್ಕೆ ಬಂದಿದ್ದಾರೆ ನೋಡು. ಗಂಡ ಹೆಂಡತಿ ಇವು ಎಂತ ಸುಮಾರದಾರಲ್ಲ ಜನ. ನಮಗಂತ ನೋಡು ಒಂದಿಟ್ಟು ದುಡ್ಡು ಬರುತ್ತೆ ಅಂದಿದ್ದಕ್ಕೆ ಕಾಲಿಕ್ಕಲ್ಲ ಅಂತ ಹೋದವರು ತಿರ್ಗಾ ಬಂದಿದ್ದಾನಲ್ಲ ಈ ಮನೆ. ಯಾಕೆ ನನ್ನಂತಳಾಗಿದ್ರೆ ಅದು ದುಡ್ಡು ಬೇಡ ಏನು ಬೇಡ, ಕೂಲಿ ಮಾಡ್ಕೊಂಡಾದ್ರೂ ತಿನ್ಬೋದು. ಇವಾಗೇನು ದುಡಿಯೋಕೆ 100 ಮಾರ್ಗ ಇದ್ದಾವೆ, ದುಡ್ಕೊಂಡು ತಿಂಬನ ಅಂತಿದ್ದೆ ನನ್ನಂತಳಾಗಿದ್ರೆ. ನಿನ್ನ ತಮ್ಮ ನೋಡು ಬಂದಿರೋದ. ಸುಮ್ಮನಿರ ಅವನ ಬಗ್ಗೆ ಮಾತಾಡ್ಬೇಡ. ಇವಾಗ ಯಾಕೆ ಅವ್ನು ಬಂದಿದ್ದಾನೆ, ಅವ್ನು ಹುಡ್ಕಾಡ್ಕೊಂಡು ನಾವು ಏನು ಕೆಲಸ ಬೇಕಾದ್ ಮಾಡ್ಕೊಂಡು ಹೋಗ್ಲೇಳು. ಸುಮ್ಮನೆ ಟೆನ್ಷನ್ ತಗೋಬೇಡ. ಪಾಪ ಶಾಂತಮ್ಮಂಗೆ ಬೇರೆ ಚೆನ್ನಾಗಿಲ್ಲ, ಅದನ್ನೇ ನೋಡ್ಕೊಂಬನು ನಾವು ಇಲ್ಲೇ ಇವಂದೇ ಟೆನ್ಷನ್ ತಗೋನು. ಅದು ಏನಾಗಲಿ ಹೇಳಿ ಸುಮ್ಮನೆ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಸರಿ ಆಯ್ತು ಕಣ್ರಿ. ಅಜ್ಜಿ ಎಲ್ಲಿಗೆ ಹೋಗೈತೆ? ಉಣ್ಣು, ನಿನಗೆ ಗೊತ್ತಾಗಲ್ಲ, ಉಣ್ಣು. ಎಲ್ಲೆಲ್ಲೂ ಇಲ್ಲಪ್ಪ ನಮ್ಮ ಅಮ್ಮ ಅಂತೂ. ಯಮೋ ಯಮ ಯಮಲೇ ಯಮೋ ಅಮ್ಮ ಅಮ್ಮೋ ಅಮ್ಮ ಅಮ್ಮ. ಎಲ್ಲಿಗೂ ಅರ್ಕೆ ಹೊಡ್ಕೊಂಡು ಮನೆ ಕೇಳಾಯ್ತೋ ಏನೋ ನಮ್ಮಮ್ಮ. ಇದ್ದಿದ್ರೆ ಅವ್ರು ಯಾರ ಮಂತಾಗನ ಇರಬೇಕಾಗಿತ್ತು, ಅಲ್ಲೆಲ್ಲೂ ಇಲ್ಲ. ಏನು ಯಾರ ಮಂತಕ್ಕೂ ಹೋಗಿರಲ್ಲ. ಏನು ಹೊಲ್ತಕ್ಕೆ ಏನೋ ಹೋಗೈತೇನಪ್ಪ, ಹೊಲ್ತಕ್ಕ ಹೋಗ್ಬೋತೀನಿ ತಡಿ. ಇವು ನೋಡಿದ್ರೆ ಹಂಗೆ ಆಡ್ತಾರೆ. ಅಯ್ಯೋ ಸುಸ್ತಾಗ್ಬಿಡ್ತು. ಇವಾಗ ನಮ್ಮ ಅಮ್ಮಯಿಂದ ಆಧಾರ್ ಕಾರ್ಡು ಅದೆಲ್ಲ ಇಸ್ಕೋಬೇಕು. ಹೆಂಗೆ ಇಸ್ಕೋಬೇಕು? ಅಮ್ಮಂಗೆ ಆಯ್ತು, ಅಮ್ಮಯಿಂದ ಆಧಾರ್ ಕಾರ್ಡ್ ಬೇರೆ ಇಲ್ಲ ನಂತಾಗೆ. ಹೆಂಗೆ ಮಾಡ್ಬೇಕಪ್ಪ ಇವಾಗ? ಅಮ್ಮಂಗೆ ಆಯ್ತು ಹೋಗತ್ತೆ. ಅಯ್ಯೋ ದುಡ್ಡು ಹೆಂಗೆ ಇವಾಗ ಬರುತ್ತಲ್ಲ ನನ್ನ ಹೆಸರಿಗೆ ಅಂತ ಹೇಳಿ ಇದ್ರೆ ಇದೊಂದು ಏನೋ ಒಂದು ಆಗ್ತೈತಿ, ಏನೋ ಒಂದು ಎಡವಟ್ಟು. ಹೊಲ್ತಕ್ಕ ನಾವು ಹೋಗ್ಬೇಕು, ಹೊಲ್ತಾಗ ಏನೋ ಇರಬೇಕೆ ನಮ್ಮಯ್ಯ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಮ್ಮ ಇಂತಾಗೆ ಆಧಾರ್ ಕಾರ್ಡ್ ಅದೆಲ್ಲ ಕೇಳಿ ನಮ್ಮಮ್ಮನ ಬಾರಮ್ಮ ದುಡ್ಡು ಬಂದೈತಿ ಅಂತೇಳಿ ನಮ್ಮಮ್ಮಗೆ ಹೇಳೋಣ ಅಂತಿದ್ದೆ. ಅವ್ರು ನೋಡಿದ್ರೆ ಅಲ್ಲೇ ನಿಮ್ಮಮ್ಮ ಸೈನ್ ಹಾಕ್ಸ್ಕೊಟ್ಟೈತಿ ಅಂತಾರೆ. ಇದ್ರಾಗ ಅವರೇ ಏನೋ ಮೋಸ ಮಾಡ್ಯವ್ರಿ. ನಮ್ಮಮ್ಮ ಕೊಟ್ಟೈತೆ ಬಿಟ್ಟೈತೆ, ನಮ್ಮಮ್ಮನ ಕೇಳೋಣ ಅಂದ್ರೂ ನಮ್ಮಮ್ಮ ಸಿಗಂಗೆ ಇಲ್ಲ. ಇವಾಗ ಏನು ಮಾಡೋಣ? ಇವಾಗ ಏನು ಮಾಡ್ಬೇಕಪ್ಪ ಅಮ್ಮಂಗಾಗೈತೆ. ಕೊಟ್ಟೈತೋ ಏನೋ, ನಾನು ಸೈನ್ ಹಾಕ್ತಲ್ಲ ಅದು ಹೆಂಗೆ ಕೊಡ್ತು? ಅವ್ರು ಏನಾದ್ರು ಮೋಸ ಮಾಡ್ತಾಯಿದ್ದಾರ? ನಮ್ಮಮ್ಮ ಏನಾದರೂ ನನಗೇನೋ ಇದು ಮಾಡ್ತಾ ಕೇಳೋಣ ಅಂದ್ರೆ ನಮ್ಮಮ್ಮ ಸಿಗ್ತಾನೆ ಇಲ್ವಲ್ಲ. ಎಷ್ಟು ಹುಡುಕಿರು ಸಿಗ್ತಿಲ್ಲ ನಮ್ಮಮ್ಮಯ್ಯ. ಎಲ್ಲಿ ಹೋಗೈತ ಏನೋ ಹೋಗತ್ತ. ಇವ್ರು ನೋಡಿದ್ರೆ ಒಬ್ಬರು ಮಾತಾಡ್ಸಲ್ಲ. ನಮ್ಮ ಅಣ್ಣ ಬಂದು ಅವನು ಮಾತಾಡಿಸ್ಲಿಲ್ಲ, ನಮ್ಮ ಅತ್ತಿಗೇನೋ ಮಾತಾಡಿಸ್ಲಿಲ್ಲ, ಯಾರೂ ಮಾತಾಡಿಸ್ಲಿಲ್ಲ. ನಮ್ಗಂತ ಅಲ್ಲಿ ಹೋಗಿರೋದ್ಕಂತೂ ನೆಂಟ್ರ ಮನೆಗೆ ಇದ್ದಾರೆ ಅಂತ ಯಾರು ಬೆಲೆನೇ ಕೊಡಲ್ಲ. ಇಲ್ಲೇ ಇದ್ದಿದ್ರೆ ಏನೋ ಒಂದಿಷ್ಟು ಹೆಂಗೆ ಇರ್ಬೋದಾಗಿತ್ತತ್ತ. ಅಲ್ಲಿರೋದಕ್ಕಿದ್ದು ಬೇಡ, ನಮಗೇನು 3 ಕಾಸಿನ ಬೆಲೆನೂ ಇಲ್ಲ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.